ವರ್ಷಕ್ಕೊಮ್ಮೆ ದರ್ಶನ ನೀಡುವಂತ ಹಾಸನ ಅಧಿದೇವತೆ ಹಾಸನಾಂಬೆಯ ದರ್ಶನೋತ್ಸವಕ್ಕೆ ಇವತ್ತು ಕೂಡ ಸಾಕಷ್ಟು ಮಂದಿ ಜನರು ಬಂದಿರುವಂಥದ್ದು ಭಕ್ತರು ನೀವು ನೋಡ್ತಾ ಇರ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಇಂದು ಕಳೆದ 4 ದಿನಕ್ಕಿಂತ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಾಗರೋಪಾದಿಯಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಈ ಸರದಿ ಸಾಲಲ್ಲಿ ಹಾಸನ ಜಿಲ್ಲಾಧಿಕಾರಿಗಳಾದಂಥ ಲತಾ ಕುಮಾರಿ ಅವರು ಕೂಡ ಇರೋಂಥದ್ದು. ಮೇಡಮ್ ಎಷ್ಟೊತ್ತಿಗೆ ನಿಂತಿದ್ದೀರಾ? ನಾನು 10ವರೆಗೆ ಕ್ಯೂ ಅಲ್ಲಿ ನಿಂತಿದ್ದೀನಿ. ನಿನ್ನೆಗೆ ಕಳೆದ 4 ದಿನ ಕಂಪೇರ್ ಮಾಡ್ಕೊಂಡು ಇವತ್ತು ಸ್ವಲ್ಪ ಜಾಸ್ತಿ ಇದೆ ರಶ್ ಅನ್ಸುತ್ತೆ. ಜಾಸ್ತಿ ಇದೆ ಜನರಲ್, ಅದರಲ್ಲೂ ಧರ್ಮ ದರ್ಶನದಲ್ಲಿ ತುಂಬಾ ಕ್ರೌಡ್ ಇದೆ ಇವತ್ತು. ನನಗೆ ಗೊತ್ತಿರ್ಲಿಲ್ಲ, ಆದ್ರೆ ನಾನು ಅಮ್ಮನಿಗೆ ಧರ್ಮ ದರ್ಶನದಲ್ಲೇ ಬರ್ತೀನಿ ಅಂತೇಳಿ ನಂದು ಒಂದು ಇದು ಇತ್ತು, ನಿರ್ಧಾರ ಇತ್ತು. ಹಾಗಾಗಿ ಇವತ್ತು ಜನಗಳ ಜೊತೆಯಲ್ಲಿ ದರ್ಶನ ಮಾಡ್ತಾ ಇದ್ದೀನಿ. ಡ್ರೋನ್ ಸರ್ವೆ ಪ್ರಕಾರ ಎಷ್ಟು ಜನದ್ದು ಈವರೆಗೂ ದರ್ಶನ ಆಗಿದೆ ಮೇಡಮ್? ನಿಮ್ಮ ಒಂದು ಇದುವರೆಗೂ ಸುಮಾರು 4.5 ಲಕ್ಷ ಜನವರೆಗೂ ದರ್ಶನ ಆಗಿದೆ. ಬೆಳಿಗ್ಗೆಯಿಂದ ಮೇಡಮ್, ಬೆಳಿಗ್ಗೆಯಿಂದ ಮಾಹಿತಿ ಇದೆ ಮೇಡಮ್? ಬೆಳಿಗ್ಗೆಯಿಂದ ಅಂದ್ರೆ ನಿನ್ನೆ ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ 30,000 ಆಗಿದೆ ರಾತ್ರಿ. ಆದ್ರೆ ಬೆಳಿಗ್ಗೆ ಈಗ ಜಾಸ್ತಿ ಆಗ್ಬಿಟ್ಟಿದೆ, ಜನ ಜಾಸ್ತಿ ಆಗಿದೆ ಮೇಡಮ್. ನಿನ್ನೆ ಅಂದ್ರೆ ಹೋಲಿಕೆ ಮಾಡಿದ್ರೆ ಇವತ್ತು ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ಮೇಡಮ್. ಮತ್ತೆ ಇನ್ನೊಂದು ಏನಾಗ್ತಾ ಇದೆ, ನಮಗೆ ನೋಡಿದ್ರೆ ಭಕ್ತರ ಸಂಖ್ಯೆ ಕಮ್ಮಿ ಅನ್ಸುತ್ತೆ. ಅದು ಕಮ್ಮಿ ಅಲ್ಲ, ಅದು ಸರಾಗವಾಗಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇರುತ್ತಂದ್ರೆ ಅಲ್ಲಿ ಕ್ರೌಡೇ ಆಗೋದಿಲ್ಲ. ಜನಗಳಿಗೆ ಏನ್ ಅನ್ಸುತ್ತೆ, ಜಾಸ್ತಿ ಜನ ಇಲ್ಲ ಅನ್ಸುತ್ತೆ ಅಷ್ಟೇ. ಆದ್ರೆ ನಮ್ಮಲ್ಲಿ ಭಕ್ತಾದಿಗಳು ಎಷ್ಟು ಜನ ದರ್ಶನ ಪಡೆದಿದ್ದಾರೆ ಅಂತ ನಾವು ನೋಡಿದಾಗ ಒಂದು ನಿಮಿಷದಲ್ಲಿ 120ರಿಂದ 150 ಜನದವರೆಗೆ, ಒಂದು ನಿಮಿಷಕ್ಕೆ 120ರಿಂದ 150 ಜನ ದರ್ಶನ ಪಡೆದಿದ್ದಾರೆ. ಬೆಳಿಗ್ಗೆ ಕೂಡ ಮೇಡಮ್ ಎನ್ಐ ಅಧಿಕಾರಿ ಹಿಂದೆ ಅವರು SP ಆಗಿದ್ರು, ಅವರು ಅಷ್ಟೇ ಮೇಡಮ್ ಸಾಮಾನ್ಯರಂತೆ ಬಂದ್ಬಿಟ್ಟು ದರ್ಶನ ಅಂದ್ರೆ ಅವ್ರು ಆಮದಾಬಾದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅವರು ಕೂಡ ಬಂದು ಸರದಿ ಸಾಲಲ್ಲಿ ದರ್ಶನ ಪಡೆದು ಹೋದ್ರು ಮೇಡಮ್. ತಮ್ಮ ಗಮನಕ್ಕೆ ಬಂತ ಮೇಡಮ್? ಖಂಡಿತ ಇಲ್ಲ. ಆದ್ರೆ ಮೊನ್ನೆ ನಾವು ಮಾನ್ಯ ಸಚಿವರ ಜೊತೆಯಲ್ಲಿ ಬಂದಾಗ ಇದೇ ಊರಿನ ಒಬ್ಬ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಆಮೇಲೆ ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅವರ ಫ್ಯಾಮಿಲಿ ಜೊತೆಯಲ್ಲಿ ಧರ್ಮ ದರ್ಶನದಲ್ಲಿ ಹೋಗ್ತಾ ಇದ್ರು. ಅದು ನಾವು ನೋಡಿದ್ವಿ. ಧರ್ಮ ದರ್ಶನದಲ್ಲಿ ನಿಂತ ಜಿಲ್ಲಾಧಿಕಾರಿಗಳ ಹೇಳೋ ಪ್ರಕಾರ ನಾನು ಧರ್ಮ ದರ್ಶನದಲ್ಲೇ ಹೋಗ್ಬೇಕು ಅಂತ ತಾಯಿಗೆ ಅನ್ಕೊಂಡಿದ್ದೆ. ಅದ್ರ ಪ್ರಕಾರ ಈಗ ಧರ್ಮ ದರ್ಶನದಲ್ಲೇ ಹೋಗ್ತಾ ಇದೀನಿ ಅಂತ ಕೂಡ ಹೇಳ್ತಾ ಇರ್ತದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್.